ಡೆವಿಲ್ ದರ್ಶನ್ ಅವರಿಗೆ ಜೈಲಿನ ದರ್ಶನ ಹೇಗಿದೆ? ಗ್ಯಾಂಗ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಕಾಠೇರ ಒಂದೇ ಬ್ಯಾರೆಕ್ನಲ್ಲಿ ಕೊಲೆ ಟೀಮ್ನ 6 ಮಂದಿ ಇದ್ದಾರೆ. ಈತ ಕೊಲೆ ಕೇಸ್ನ A1 ಆರೋಪಿ ಪವಿತ್ರ ಗೌಡ ಮಾತ್ರ ಸಿಂಗಲ್, ಅಂದರೆ ಹೆಣ್ಮಗಳಾಗಿರೋ ಕಾರಣ ಫೀಮೇಲ್ ಸೆಲ್ನಲ್ಲಿ ಇರ್ತಾರೆ ಅವರು. ಬ್ಯಾರೆಕ್ನಲ್ಲಿರುವ ಮಹಿಳಾ ಕೈದಿಗಳ ಜೊತೆ ಪವಿತ್ರ ಹೊಂದಾಣಿಕೆ ಆದ್ರ ಈತ ತನ್ನ ಗ್ಯಾಂಗ್ನೊಂದಿಗೆ ಒಂದೇ ಬ್ಯಾರೆಕ್ನಲ್ಲಿ ದರ್ಶನ್ ಅವರಿದ್ದಾರೆ. ಜೈಲಿನಲ್ಲಿ ಕೊಟ್ಟಿರೋ ಊಟ ತಿಂಡಿ ತಿಂದು ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇರಲೇಬೇಕಲ್ಲ. ಹಿಂಗಾಗೋಯ್ತಲ್ಲ ನಮ್ಮ ಜೀವನ ಅಂತ ಗ್ಯಾಂಗ್ ಜೊತೆ ಚರ್ಚೆ ಆಗ್ತಾ ಇದೆಯಂತೆ. ಮುಂದಕ್ಕೆ ಏನು ಮಾಡಬೇಕು ಏನು ಎತ್ತ ಅಂತ. ಆದರೆ ಪವಿತ್ರ ಗೌಡ ಮಾತ್ರ ಏಕಾಂಗಿ. ಯಾಕಂದರೆ ಈ ಪ್ರಕರಣದಲ್ಲಿ ಮಹಿಳಾ ಆರೋಪಿ ಇರೋದು ಪವಿತ್ರ ಅವರು ಒಬ್ಬರೇ. ಇದ್ರ ಜೊತೆಗೆ ಇನ್ನೊಬ್ಬರಾದರೂ ಮಹಿಳೆಯವರು ಇದ್ದರೆ ಅವರು ಒಟ್ಟಿಗೆ ಇರ್ತಾ ಇದ್ರೇನೋ, ಬಟ್ ಇಡೀ ಗ್ಯಾಂಗ್ನಲ್ಲಿ ಮಹಿಳಾ ಆರೋಪಿ ಒಬ್ಬರೇ ಪವಿತ್ರ. ಹಾಗಾಗಿ ಅವ್ರನ್ನ ಬೇರೆ ಸೆಲ್ನಲ್ಲಿ ಅಥವಾ ಬೇರೆ ಬ್ಯಾರೆಕ್ನಲ್ಲಿ ಇಟ್ಟಿದ್ದಾರೆ. ಬೇರೆ ಬೇರೆ ಮಹಿಳಾ ಕೈದಿಗಳಿದ್ರೆ ಅಡ್ಜಸ್ಟ್ ಆಗಬೇಕಲ್ರಿ ಅಷ್ಟು ಬೇಗ. ಇವರು ಸೆಲೆಬ್ರಿಟಿ, ಏನೋ ಯಾರೋ ಕೈದಿ ಜೊತೆಗೆ ಯಾರೋ ಅಡ್ಜಸ್ಟ್ ಆಗಬೇಕು ಮಾತಾಡಬೇಕು ಅಂದರೆ ಗಂಡು ಮಕ್ಕಳು ಬೇಕಾದ್ರೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಹೆಣ್ಮಕ್ಳು ವಿಪರೀತ ಕಷ್ಟ. ಅದು ಜೈಲಲ್ಲಾದರೂ ಅಷ್ಟೇ, ಹೊರಗಾದರೂ ಅಷ್ಟೇ, ಬೇರೆಯವ್ರ ಜೊತೆಗೆ ಅಡ್ಜಸ್ಟ್ ಆಗೋದು, ಹೊಂದಾಣಿಕೆಯಿಂದ ಮಾತಾಡ್ಕೊಂಡು ಹೋಗೋದು. ಸೊ ಪವಿತ್ರ ಗೌಡ ಏಕಾಂಗಿ, ನೋ ಡೌಟ್ ಅದರಲ್ಲಿ. ಏನೋ ದರ್ಶನ್ ಅವ್ರ ಜೊತೆಗೆ ಇನ್ನೂ 5 ಜನ ಒಂದೇ ಬ್ಯಾರೆಕ್ನಲ್ಲಿದ್ದಾರೆ. ಅಂದರೆ ಇದೇ ಒಂದು ಆರೋಪದ ಮೇರೆಗೆ ಜೈಲು ವಾಸವನ್ನು ಅಥವಾ ಅದ್ರೇಗೇನು ಬೇಲ್ ಸಿಗದೆ ಜೈಲೊಳಗಿರುವಂಥವ್ರು 6 ಜನ ಅವರದ್ದೇ ಆದಂತಹ ಮಾತುಕತೆಯಲ್ಲಿ ತೊಡಗಿದ್ದಾರೆ. ಸೊ ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು, ಅದಾಗ್ತಾ ಇದ್ದಂತೆ ಒಂದು ಚರ್ಚೆಯಲ್ಲಿ ತೊಡಗಿದ್ದಾರೆ. ನೆನ್ನೆ ಕೊಟ್ಟಂತಹ ಊಟವನ್ನು ಮಾಡಿ ಮುಗಿಸಿರ್ತಾರೆ. ನೆನ್ನೆ ಸ್ವಲ್ಪ ಸ್ಪೆಷಲ್ ಊಟ ಇರುತ್ತೆ ಜೈಲಿನಲ್ಲಿ, ಬಿಕಾಸ್ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ, ಹಾಗಾಗಿ ಸ್ವಲ್ಪ ಸಿಹಿ ಗಿಹಿ ಏನಾದರೂ ಮಾಡಿರ್ತಾರೆ. ಆದರೆ ಅದನ್ನು ಹೊರತುಪಡಿಸಿದ್ರೆ ಈ ಸೆಲೆಬ್ರಿಟಿ ಗ್ಯಾಂಗಿಗೆ ಯಾವುದೇ ರೀತಿಯ 5 ಸ್ಟಾರ್ ಫೆಸಿಲಿಟೀಸ್ ಅಥವಾ ಪಂಚತಾರ ಶೈಲಿಯ ಒಂದು ವ್ಯವಸ್ಥೆಗಳು ಯಾವುದೂ ಸಿಗ್ತಾ ಇಲ್ಲ. ಅದೇ ಕೊಟ್ಟಿರೋ ಚಾಪೆ ಅಥವಾ ಹಾಸಿಗೆ ಏನಿರುತ್ತೆ ಅದರಲ್ಲೇ ಮಲ್ಕೊಳ್ಬೇಕು, ತಲೆದಿಂಬಲ್ಲೇ ಅದೊಂದೇ ತಲೆದಿಂಬು ಇಟ್ಕೊಳ್ಬೇಕು. ಓಕೆ, ದರ್ಶನ್ ಅವರ ಜೈಲ್ ಡೇಸ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹೇಗಿತ್ತು ನಿನ್ನೆಯಿಂದ, ಏನೇನು ಮಾಡಿದ್ರು? ರಾತ್ರಿ ಕೊಟ್ಟಂತಹ ಅನ್ನ ಸಾಂಬಾರನ್ನ ಊಟ ಮಾಡಿ ದರ್ಶನ್ ಅವರು ರೆಸ್ಟ್ ಮಾಡಿದ್ದಾರೆ. ಮೊದಲ ದಿನ ಇದ್ದ ಬೇಸರ ನಿನ್ನೆ ರಾತ್ರಿ ಇರಲಿಲ್ವಂತೆ. ಈಗ ಒಂದೇ ವಿಚಾರ ಎಷ್ಟೊಂದು ನೆನಪಿಸ್ಕೊಳ್ತಾರೆ, ಎಷ್ಟೊಂದು ಬೇಜಾರಾಗಿರೋಕ್ಕಾಗುತ್ತೆ. ಸಿಬ್ಬಂದಿ ಹಾಗೂ ಗ್ಯಾಂಗ್ ಜೊತೆ ಸಹಜವಾಗಿ ದರ್ಶನ್ ಅವರು ಮಾತಾಡ್ತಾ ಇದ್ದಾರಂತೆ. ಸುಪ್ರೀಂ ಕೋರ್ಟ್ ಬೇಸರ ವ್ಯಕ್ತಪಡಿಸಿದ್ದಾಗಲೇ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿತ್ತು ನನಗೆ ಅಂತ ಮಾತಾಡ್ಕೊಂಡಿದ್ದಾರಂತೆ. ಹೀಗಾಗಿ ಮಾನಸಿಕವಾಗಿಯೇ ನಾನು ಧೈರ್ಯವಾಗಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ. ಅಂದರೆ ಮುಂಚೆ ಮೆಂಟಲಿ ನಾನು ಪ್ರಿಪೇರ್ ಆಗಿದ್ದೆ ಅಂತ. ಜೈಲಲ್ಲಿ ಮೊದಲ ದಿನ ರಾತ್ರಿ ಊಟ ಮಾಡಿ ಅಡ್ಮಿಷನ್ ಬ್ಯಾರೆಕ್ನಲ್ಲಿ ಸ್ಟೇ ಆಗಿದ್ದಾರೆ. ಅವತ್ತೇ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಪೊಲೀಸರು ಕೌನ್ಸಿಲಿಂಗ್ ಕೂಡ ಮಾಡಿದ್ದಾರೆ. ಇದೀಗ ಕೌನ್ಸಿಲಿಂಗ್ ಬಳಿಕ ದರ್ಶನ್ಗೆ ಬೆನ್ನು ನೋವು ಅಂತ ಜೈಲಿನ ವೈದ್ಯರಿಂದಲೇ ತಪಾಸಣೆ ಆಗಿದೆ. ಇದೇ ಬೆನ್ನು ನೋವು ನೆಪ ಇಟ್ಕೊಂಡು ಇಷ್ಟು ದಿನ ಅವ್ರು ಹೊರಗೆ ಆರಾಮಾಗಿ ಅಡ್ಡಾಡೋಕ್ಕಾಗಿದ್ದು. ಇಲ್ಲಾಂದರೆ ಬೈಲ್ ಅಷ್ಟು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಬಟ್ ಈಗ ಏನು ಮಾಡ್ತೀರಿ, ಅವಾಗ ಟ್ರೀಟ್ಮೆಂಟ್ ತೊಗೊಂಡ್ರೋ ಬಿಟ್ಟರೋ ಗೊತ್ತಿಲ್ಲ. ಬಟ್ ಈಗ ಮಾತ್ರ ಆ ಫೆಸಿಲಿಟೀಸ್ ಇಲ್ಲ. ಯಾವುದೇ ರೀತಿಯ ನೋವು, ತಲೆನೋವು, ಹೊಟ್ಟೆ ನೋವು, ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು, ಕೈ ನೋವು ಏನೇ ಬಂದರೂ ಜೈಲಲ್ಲಿರೋ ಡಾಕ್ಟರ್ಗಳೇ ಇವ್ರನ್ನ ನೋಡ್ಕೋಬೇಕು. ಇವಾಗ ಹೊರಗಡೆ ಫೆಸಿಲಿಟೀಸ್ ಇಲ್ಲ.